ಓಂ ಶಾಂತಿ. ವಾಣಿ ಡೇಟು 28/6/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಬ್ದಾದ ರಿವೈಸ್ಡ್ ವಾಣಿ ಡೇಟು 30/11/2010. ಪ್ರತಿಯೊಂದು ಗಂಟೆಗೆ ಮನಸ್ಸಿನ ವ್ಯಾಯಾಮ ಅಂದರೆ ಎಕ್ಸರ್ಸೈಸ್ ಮಾಡಿ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಯಾವಾಗ ಬಾಬರವರೇ ಸಂಸಾರ ಆಗಿದ್ದಾರೆಂದಾಗ ಸಂಸ್ಕಾರವನ್ನು ಸಹ ತಂದೆ ಸಮಾನ ಮಾಡಿಕೊಳ್ಳಿ. ಇಂದು ಬಾಬ್ದಾದರವರು ಎಲ್ಲ ಮಕ್ಕಳನ್ನು ಒಂದು ದೇಶಿ ಯಾವುದು ವಾಸ್ತವಿಕ ದೇಶ ಆಗಿದೆ, ಒಂದು ದೇಶ ಎಷ್ಟು ಪ್ರಿಯವಾಗಿದೆ ಎಂದು ಗೊತ್ತಿದೆಯಲ್ಲವೇ. ಬಾಬ್ದಾದರವರೂ ಸಹ ಅದೇ ದೇಶದಿಂದ ಎಲ್ಲ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಮಕ್ಕಳಿಗೆ ತಂದೆಯನ್ನು ಮಿಲನ ಮಾಡುವ ಖುಷಿ ಇದೆ ಮತ್ತು ತಂದೆಗೆ ಮಕ್ಕಳನ್ನು ಮಿಲನ ಮಾಡುವ ಖುಷಿ ಇದೆ. ಇಂದು ಬಾಬ್ದಾದ ಎಲ್ಲ ಮಕ್ಕಳ ಸ್ವರೂಪಗಳನ್ನು, ವಿಶೇಷವಾಗಿ 5 ರೂಪಗಳನ್ನು ನೋಡುತ್ತಿದ್ದಾರೆ. ಅದರಿಂದ ಪಂಚಮುಖಿ ಎಂದು ಬ್ರಹ್ಮನಿಗೂ ಸಹ ಗಾಯನವಿದೆ. ಅಂದಾಗ ತಮ್ಮ 5 ರೂಪಗಳನ್ನು ತಿಳಿದುಕೊಂಡಿದ್ದಿರಲ್ಲವೇ. ಮೊದಲನೇದಾಗಿ ಎಲ್ಲರ ಜ್ಯೋತಿರ್ಬಿಂದು ಸ್ವರೂಪ ತಮ್ಮ ಎದುರಿನಲ್ಲಿ ಬಂದಿದೆಯೇ, ಎಷ್ಟು ಹೊಳೆಯುತ್ತಿರುವ ಪ್ರಿಯ ರೂಪವಾಗಿದೆ. ಎರಡನೇದಾಗಿ ದೇವತಾ ರೂಪ, ಆ ರೂಪವು ಸಹ ಎಷ್ಟು ಪ್ರಿಯ ಮತ್ತು ನ್ಯಾರ ಆಗಿದೆ. ಮೂರನೇ ರೂಪ ಮಧ್ಯದಲ್ಲಿ ಪೂಜ್ಯನೀಯ ರೂಪವಾಗಿದೆ. ನಾಲ್ಕನೆಯ ರೂಪ ಬ್ರಾಹ್ಮಣರ ರೂಪ ಸಂಗಮವಾಸಿಯಾಗಿದೆ, ಅದು ಸಹ ಎಷ್ಟು ಮಹಾನ್ ಆಗಿದೆ. ಮತ್ತು 5ನೇದಾಗಿ ಫರಿಷ್ಠಾ ಸ್ವರೂಪ. ಈ 5 ರೂಪಗಳು ಎಷ್ಟು ಪ್ರಿಯವಾಗಿವೆ. ಬಾಬ್ದಾದರವರು ಈ ದಿನ ಮಕ್ಕಳಿಗೆ ಮನಸ್ಸಿನ ವ್ಯಾಯಾಮ ಎಕ್ಸರ್ಸೈಸ್ ಕಲಿಸುತ್ತಾರೆ. ಏಕೆಂದರೆ ಮನಸ್ಸು ಕೆಲವೊಮ್ಮೆ ತನ್ನ ಕಡೆ ಎಳೆಯುತ್ತದೆ. ಈ ದಿನ ಬಾಬ್ದಾದ ಮನಸ್ಸನ್ನು ಏಕರಸವನ್ನಾಗಿ ಮಾಡಿಕೊಳ್ಳುವ ವ್ಯಾಯಾಮ ಎಕ್ಸರ್ಸೈಸ್ ಕಲಿಸುತ್ತಿದ್ದಾರೆ. ಇಡೀ ದಿನದಲ್ಲಿ ಈ 5 ರೂಪಗಳ ವ್ಯಾಯಾಮ ಎಕ್ಸರ್ಸೈಸ್ ಮಾಡಿ ಮತ್ತು ಅನುಭವ ಮಾಡಿ. ಯಾವ ರೂಪವನ್ನು ಯೋಚನೆ ಮಾಡುತ್ತೀರೆಂದರೆ ಅದನ್ನು ಮನಸ್ಸಿನಲ್ಲಿ ಅನುಭವ ಮಾಡಿ. ಹೇಗೆ ಜ್ಯೋತಿರ್ಬಿಂದು ಎಂದು ಹೇಳುವುದರಿಂದಲೇ ಆ ಹೊಳೆಯುತ್ತಿರುವ ರೂಪ ಎದುರಿನಲ್ಲಿ ಬಂದು ಬಿಡುತ್ತದೆ. ಈ ರೀತಿ 5 ರೂಪಗಳನ್ನು ಎದುರಿನಲ್ಲಿ ತೆಗೆದುಕೊಂಡು ಬನ್ನಿ ಮತ್ತು ಆ ರೂಪವನ್ನು ಅನುಭವ ಮಾಡಿ. ಪ್ರತಿಯೊಂದು ಗಂಟೆಯಲ್ಲಿ 5 ಸೆಕೆಂಡ್ ಈ ಡ್ರಿಲ್ನಲ್ಲಿ ಉಪಯೋಗಿಸಿ. ಒಂದು ವೇಳೆ ಸೆಕೆಂಡ್ ಇಲ್ಲವೆಂದರೆ 5 ನಿಮಿಷ ತೊಡಗಿಸಿ ಪ್ರತಿಯೊಂದು ರೂಪ ಎದುರಿನಲ್ಲಿ ತೆಗೆದುಕೊಂಡು ಬನ್ನಿ, ಅನುಭವ ಮಾಡಿ. ಮನಸ್ಸನ್ನು ಈ ಆತ್ಮಿಕ ವ್ಯಾಯಾಮ ಎಕ್ಸರ್ಸೈಸ್ನಲ್ಲಿ ಬ್ಯುಸಿ ಮಾಡಿಕೊಳ್ಳಿ. ಆಗ ಮನಸ್ಸು ವ್ಯಾಯಾಮ ಅಂದರೆ ಎಕ್ಸರ್ಸೈಸ್ದಿಂದ ಚೆನ್ನಾಗಿರುತ್ತದೆ. ಹೇಗೆ ಶಾರೀರಿಕ ವ್ಯಾಯಾಮ ಎಕ್ಸರ್ಸೈಸ್ ಶರೀರವನ್ನು ಆರೋಗ್ಯವಾಗಿ ಇಡುತ್ತದೆ, ಅದೇ ರೀತಿ ಈ ವ್ಯಾಯಾಮ ಎಕ್ಸರ್ಸೈಸ್ ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. 1 ಸೆಕೆಂಡ್ ಆದರೂ ಮನಸ್ಸಿನಲ್ಲಿ ಆ ರೂಪವನ್ನು ತೆಗೆದುಕೊಂಡು ಬನ್ನಿ. ಸಹಜ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ಕಷ್ಟ ಆಗುತ್ತದೋ? ಕಷ್ಟ ಆಗುವುದಿಲ್ಲ, ಏಕೆಂದರೆ ಈ ವ್ಯಾಯಾಮ ಎಕ್ಸರ್ಸೈಸ್ ತಾವು ಅನೇಕ ಬಾರಿ ಮಾಡಿದ್ದೀರಿ, ಪ್ರತಿಯೊಂದು ಕಲ್ಪದಲ್ಲಿಯೂ ಮಾಡಿದ್ದೀರಿ. ತಮ್ಮದೇ ರೂಪವನ್ನು ಎದುರಿನಲ್ಲಿ ತೆಗೆದುಕೊಂಡು ಬರುವುದು ಕಷ್ಟ ಆಗುವುದಿಲ್ಲ. ಒಂದೊಂದು ರೂಪದ ಎದುರಿನಲ್ಲಿ ಬರುತ್ತಿದ್ದಾಗಲೇ ಪ್ರತಿಯೊಂದು ರೂಪದ ವಿಶೇಷತೆಯ ಅನುಭವ ಆಗುತ್ತದೆ. ಕೆಲವೊಮ್ಮೆ ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಈ ರೂಪಗಳ ಅನುಭವ ಮಾಡಲು ಬಯಸುತ್ತೇವೆ, ಆದರೆ ಮನಸ್ಸು ಬೇರೆ ಕಡೆ ಹೊರಟು ಹೋಗಿ ಬಿಡುತ್ತದೆ. ಎಷ್ಟು ಸಮಯ ಮನಸ್ಸು ಎಲ್ಲಿ ಇಡಬೇಕೆಂದು ಬಯಸುತ್ತೀರೋ ಅಷ್ಟು ಸಮಯಕ್ಕೆ ಬದಲಾಗಿ ವ್ಯರ್ಥ ಅಯಥಾರ್ಥ ಸಂಕಲ್ಪವು ಬಂದು ಬಿಡುತ್ತದೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಹುಡುಗಾಟಿಕೆಯೂ ಬಂದು ಬಿಡುತ್ತದೆ. ಅಂದಾಗ ಬಾಬ್ದಾದರವರು ಪ್ರತಿಯೊಂದು ಗಂಟೆ 5 ಸೆಕೆಂಡ್ ಅಥವಾ 5 ನಿಮಿಷ ಈ ವ್ಯಾಯಾಮ ಎಕ್ಸರ್ಸೈಸ್ನಲ್ಲಿ ಅನುಭವ ಮಾಡಿಸಲು ಬಯಸುತ್ತಾರೆ. 5 ನಿಮಿಷ ಮನಸ್ಸನ್ನು ಈ ಕಡೆ ನಡೆಯುವುದು ಚೆನ್ನಾಗಿರುತ್ತದೆ ಅಲ್ಲವೇ. ನಂತರ ತಮ್ಮ ಕಾರ್ಯದಲ್ಲಿ ತತ್ಪರರಾಗಿ, ಏಕೆಂದರೆ ಕಾರ್ಯವಂತೂ ಮಾಡಲೇಬೇಕು. ಕಾರ್ಯ ಇಲ್ಲದೆ ನಡೆಯಲು ಆಗೋದಿಲ್ಲ. ಯಜ್ಞ ಸೇವೆ, ವಿಶ್ವ ಸೇವೆಯಂತೂ ಎಲ್ಲರೂ ಮಾಡುತ್ತಿದ್ದೀರಿ ಮತ್ತು ಮಾಡಲೇಬೇಕು. ಈ 5 ನಿಮಿಷದ ವ್ಯಾಯಾಮ ಅಂದರೆ ಎಕ್ಸರ್ಸೈಸ್ ಮಾಡಿದ ನಂತರ ತಮ್ಮದು ಯಾವ ಕಾರ್ಯಗಳು ಇರುತ್ತದೆ ಅದರಲ್ಲಿ ತತ್ಪರರಾಗಿ 5 ಸೆಕೆಂಡ್ ಅಥವಾ 5 ನಿಮಿಷ ಕೊಡಲು ಆಗದೇ ಇರುವವರು, ಇಷ್ಟಾದರೂ ಸಮಯ ಸಿಗದೇ ಇರುವವರು ಯಾರಾದರೂ ಇದ್ದಾರೆಯೇ? ಯಾರದ್ದಾದರೂ ಇದ್ದರೆ ಕೈ ಎತ್ತಿ. ಯಾರಿಗೆ 5 ನಿಮಿಷವೂ ಇಲ್ಲ ಅವರು ಕೈ ಎತ್ತಿ. ಯಾರೂ ಇಲ್ಲ. ಯಾರಾದರೂ ಇದ್ದಾರೆ?
ಎಲ್ಲರೂ ಮಾಡಬಹುದು. ಅಂದಾಗ ಪದೇ ಪದೇ ಈ ವ್ಯಾಯಾಮ, ಈ ಎಕ್ಸರ್ಸೈಸ್ ಮಾಡಿದರೆ ಕಾರ್ಯ ಮಾಡುತ್ತಿದ್ದರೂ ಈ ನಶೆ ಇರುತ್ತದೆ. ಏಕೆಂದರೆ ತಂದೆಯ ಮಂತ್ರವೂ ಸಹ ಆಗಿದೆ ಮನ್ಮನಾಭವ. ಈ ಮಂತ್ರದ ಮನಸ್ಸಿನ ಅನುಭವದಿಂದ ಮಾಯಾಜೀತ್ ಆಗುವುದರಲ್ಲಿ ಮನಸ್ಸು ಯಂತ್ರ ಆಗಿಬಿಡುತ್ತದೆ. ಏಕೆಂದರೆ ಬಾಬ್ದಾದರವರು ಹೇಳಿದ್ದಾರೆ, ಎಷ್ಟು ಸಮಯ ಮುಂದುವರಿಯುತ್ತದೆ ಅದರ ಅನುಸಾರವಾಗಿ 1 ಸೆಕೆಂಡಿನಲ್ಲಿ ಸ್ಟಾಪ್ ಮಾಡಬೇಕಾಗುತ್ತದೆ. ಈ ವ್ಯಾಯಾಮ ಎಕ್ಸರ್ಸೈಸ್ ಮಾಡುವುದರಿಂದ ಮನ್ಮನಾಭವ ಆಗುವುದರಲ್ಲಿ ಸಹಯೋಗ ಸಿಗುತ್ತದೆ. ಏಕೆಂದರೆ ಬಾಬ್ದಾದರವರು ನೋಡಿದ್ದಾರೆ, ಯಾರೆಲ್ಲ ಭಾಷಣ ಮಾಡುತ್ತೀರಿ ಅಥವಾ ಯಾರಿಗಾದರೂ ಸಂದೇಶವನ್ನು ಕೊಟ್ಟಾಗ ಏನು ಹೇಳುತ್ತೀರಿ? ನಾವು ವಿಶ್ವವನ್ನು ಪರಿವರ್ತನೆ ಮಾಡುವವರಾಗಿದ್ದೇವೆ. ವಿಶ್ವವನ್ನು ಪರಿವರ್ತನೆ ಮಾಡಬೇಕೆಂದಾಗ ಮೊದಲು ತಮ್ಮ ಮನಸ್ಸನ್ನು ಈ ರೀತಿ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಮಾಡಬೇಕೆಂದು ಬಯಸುತ್ತೀರೋ ಮನಸ್ಸು ಅದೇ ಸಂಕಲ್ಪ ಮಾಡಬಹುದು. ಸೆಕೆಂಡಿನಲ್ಲಿ ಆರ್ಡರ್ ಮಾಡಿ. ಹೇಗೆ ಈ ಶರೀರದ ಕರ್ಮೇಂದ್ರಿಯಗಳಿಗೆ ಆರ್ಡರ್ ಮಾಡುತ್ತೀರಿ, ಮೇಲೆ ಕೆಳಗೆ ಮಾಡಿ ಅಂದಾಗ ಈ ಇಂದ್ರಿಯಗಳು ಮಾಡುತ್ತವೆಯಲ್ಲವೇ? ಅದೇ ರೀತಿ ಮನಸ್ಸು ವ್ಯರ್ಥ ಮತ್ತು ಅಯಥಾರ್ಥದಿಂದ ಬಚಾವ್ ಆಗಲಿ. ಮನಸ್ಸಿಗೆ ಮಾಲೀಕರಾಗಬೇಕು. ನನ್ನ ಮನಸ್ಸು ಎಂದು ಹೇಳುತ್ತೀರಲ್ಲವೇ, ನನ್ನ ಮನಸ್ಸು ಇಷ್ಟು ಆರ್ಡರ್ನಲ್ಲಿ ಇರಬೇಕು. ಅದಕ್ಕೋಸ್ಕರ ಮನಸ್ಸಿನ ವ್ಯಾಯಾಮ ಎಕ್ಸರ್ಸೈಸ್ ತಿಳಿಸಿದ್ದೇವೆ. ಪ್ರತಿಯೊಬ್ಬ ಮಗು ನಾವು ಮನ್ಜೀತ್ ಜಗಜ್ಜೀತರಾಗಬೇಕೆಂದು ಬಯಸುತ್ತಿರುವುದನ್ನು ಬಾಬ್ದಾದಾ ನೋಡಿದ್ದಾರೆ. ಆದ್ದರಿಂದ ಬರುವಂತಹ ಸಮಯಕ್ಕಿಂತ ಮೊದಲೇ ಎಲ್ಲೇ ಬೇಕೋ ಅಲ್ಲಿ ಮನಸ್ಸು ಸಹಜವಾಗಿ ಸ್ಥಿರವಾಗುವ ಅಭ್ಯಾಸವನ್ನು ಮಾಡಿ. ಅಂದಾಗ ಬಾಬ್ದಾದರವರು ಈ ದಿನ ಪ್ರತಿಯೊಬ್ಬ ಮಗುವು ಈ ರೀತಿ ಶಕ್ತಿಶಾಲಿ ಆಗಬೇಕು. ಯಾವ ಯಾವ ಸಂಕಲ್ಪ ಮಾಡುತ್ತೀರೋ ಅದೇ ಮನಸ್ಸು, ಬುದ್ಧಿ, ಸಂಸ್ಕಾರ ಆರ್ಡರ್ನಲ್ಲಿ ಇರಲಿ. ಯಾರಿಗೆ ಈ ಅಭ್ಯಾಸ ಇರುತ್ತದೆ ಅವರು ಖಂಡಿತ ಜಗಜ್ಜೀತರಾಗುತ್ತಾರೆ. ಪರಿವಾರದ ಜೊತೆ, ಬಾಬ್ದಾದರವರ ಜೊತೆ ಪ್ರೀತಿಯಂತೂ ಖಂಡಿತ ಇದ್ದೇ ಇದೆ. ಎಷ್ಟು ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿ ಇದೆ, ಅದಕ್ಕಿಂತ ಹೆಚ್ಚು ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇದೆ. ಅಂದಾಗ ಮಕ್ಕಳು ಒಳ್ಳೆಯ ಚಮತ್ಕಾರವನ್ನು ಮಾಡಿದ್ದೀರಿ, ನನ್ನ ಬಾಬಾ ಎಂದು ಹೇಳಿ ತನ್ನವರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ನಿಶ್ಚಯದಿಂದ ನನ್ನ ಬಾಬಾ ಎಂದು ಹೇಳುತ್ತಾರೆ ಮತ್ತು ತಂದೆಯೂ ಸಹ ಹೇಳುತ್ತಾರೆ ನನ್ನ ಮಕ್ಕಳು ಎಂದು. ಈ ನನ್ನ ಎಂಬ ಶಬ್ದ ಕಮಾಲ್ ಅಂದರೆ ಅದ್ಭುತ ಮಾಡಿದೆ. ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ, ಪ್ರಿಯ ಬಾಬಾ ಎಂದು ಬಲವಿರುತ್ತದೆ ಮತ್ತು ತಂದೆಯೂ ಸಹ ಪದೇ ಪದೇ ನನ್ನ ಮಕ್ಕಳು ಎಂದು ಹೇಳುತ್ತಾರೆ. ಯಾವುದೇ ಮಾಯೆಯ ಯುದ್ಧ ಇರಲಿ, ಏಕೆಂದರೆ ಅರ್ಥ ಕಲ್ಪ ಮಾಯೆಯನ್ನು ತನ್ನದನ್ನಾಗಿ ಮಾಡಿಕೊಂಡಿದ್ದಿರಲ್ಲವೇ. ಅಂದಾಗ ಮಾಯೆಗೂ ಸಹ ತಮ್ಮ ಜೊತೆ ಪ್ರೀತಿ ಇರುತ್ತದೆ ಅಲ್ಲವೇ. ಅಂದಾಗ ಪದೇ ಪದೇ ಬರುವ ಪ್ರಯತ್ನ ಮಾಡುತ್ತದೆ. ಆದರೆ ಯಾರು ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತಾರೆ ಅವರಿಗೆ ತಂದೆಯ ಸಹಯೋಗ ಸಿಗುತ್ತದೆ. ಒಮ್ಮೆ ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದರೆ 1000 ಪಟ್ಟು ಶಕ್ತಿಶಾಲಿ ಸಹಯೋಗವನ್ನು ಕೊಡಲು ತಂದೆ ಬಂಧಿತರಾಗಿದ್ದಾರೆ. ಅನುಭವ ಇದೆ ಅಲ್ಲವೇ. ಕೇವಲ ಸಮಯದಲ್ಲಿ ಈ ಅನುಭವವನ್ನು ಪ್ರಾಕ್ಟಿಕಲ್ನಲ್ಲಿ ತೆಗೆದುಕೊಂಡು ಬನ್ನಿ. ಬಾಬ್ದಾದರವರು ಮಕ್ಕಳ ಒಂದು ವಿಷಯವನ್ನು ನೋಡಿ ಹೃದಯದಲ್ಲಿ ಮಕ್ಕಳ ಮೇಲೆ ಮುಗುಳ್ನಗುತ್ತಾರೆ. ಯಾವ ಮಾತು ಎಂದು ಗೊತ್ತಾಗಿದೆಯೇ? ಬಾಬಾನೇ ನನ್ನ ಸಂಸಾರ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಬಾಬಾನೇ ನನ್ನ ಸಂಸಾರ ಎಂದು ಹೇಳುತ್ತೀರಲ್ಲವೇ. ಬಾಬಾನೇ ನನ್ನ ಸಂಸಾರ ಆಗಿದ್ದರೆ ಎಂದು ಯಾರು ಹೇಳುತ್ತೀರಿ ಅವರು ಕೈ ಎತ್ತಿ. ಒಳ್ಳೆಯದು. ತಂದೆಯೇ ಸಂಸಾರ ಆಗಿದ್ದಾರಲ್ಲವೇ, ಬೇರೆ ಯಾವುದೇ ಸಂಸಾರ ಇಲ್ಲ ತಾನೇ? ಬೇರೆ ಸಂಸಾರ ಇಲ್ಲ, ಆದರೆ ಬೇರೆ ಯಾವುದಿದೆ? ಸಂಸ್ಕಾರ ಇದೆ. ಯಾವಾಗ ತಂದೆ ನನ್ನ ಸಂಸಾರ ಆಗಿದ್ದಾರೆ, ಬೇರೆ ಯಾವುದೇ ಸಂಸಾರನೇ ಇಲ್ಲ ಅಂದಾಗ ಸಂಸ್ಕಾರ ಹೇಗೆ ಹುಟ್ಟುಕೊಳ್ಳುತ್ತದೆ? ಈಗಿನ ಸಮಯದಲ್ಲಿ ಬಾಬ್ದಾದ ಸಮಯದ ಪ್ರಮಾಣ ಸಂಸ್ಕಾರ ಎಂಬ ಶಬ್ದವನ್ನು ಅಳಿಸಲು ಇಷ್ಟಪಡುತ್ತಾರೆ. ಅಳಿಸಲು ಸಾಧ್ಯವೇ? ಸಂಸ್ಕಾರ ವಿಘ್ನರೂಪ ಆಗಲು ಸಾಧ್ಯವಿಲ್ಲ. ಈ ದೃಢ ಸಂಕಲ್ಪ ಮಾಡಬಹುದು ಎಂದು ಯಾರು ತಿಳಿಯುತ್ತಾರೆ ಅವರು ದೃಢ ಪುರುಷಾರ್ಥದ ಮೂಲಕ ಇಂದು ಸಹ ಸಮಾಪ್ತಿ ಮಾಡಲೇಬೇಕು ಎಂಬ ದೃಢ ಪುರುಷಾರ್ಥ ಮಾಡಬಹುದಲ್ಲವೇ? ಮಾಡೋಣ, ಯೋಚನೆ ಮಾಡೋಣ, ನೋಡೋಣ. ಈ ರೀತಿಯಲ್ಲ, ಮಾಡಲೇಬೇಕು. ಸಂಸ್ಕಾರದ ಕಾರ್ಯವಾಗಿದೆ ಬರುವುದು ಮತ್ತು ಮಕ್ಕಳ ಕಾರ್ಯವಾಗಿದೆ ಸಮಾಪ್ತಿ ಮಾಡುವುದು. ಸಾಹಸ ಇದೆಯೇ?
ಸಾಹಸ ಇದೆಯೇ? ಮೊದಲು ಸಹ ಕೈ ಎತ್ತಿದ್ರಿ, ಆದರೆ ಚೆಕ್ ಮಾಡಿಕೊಳ್ಳಿ, ಏನು ಸಂಕಲ್ಪ ಮಾಡಿದ್ದೀರೋ ಅದು ಆಗುತ್ತದೆಯೇ ಎಂದು ಹೇಳಿದ್ದಾರೆ. ತಂದೆಯ ಕಾರ್ಯವಾಗಿದೆ ಲಕ್ಷ್ಯ ನೀಡುವುದು, ಮತ್ತು ಮಕ್ಕಳ ಕಾರ್ಯವಾಗಿದೆ ತಂದೆ ಯಾವುದು ಹೇಳಿದ್ದಾರೆಯೋ ಅದನ್ನು ಮಾಡಲೇಬೇಕು. ಇದರ ಒಂದು ತಾರೀಖನ್ನು ಫಿಕ್ಸ್ ಮಾಡಿ, ಹೇಗೆ ಭಕ್ತರು ಶಿವರಾತ್ರಿಯನ್ನು ಆಚರಣೆ ಮಾಡಲೇಬೇಕು ಎಂದು ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಅಂದಾಗ ಇದರ ದಿನಾಂಕವನ್ನು ಅಂದರೆ ಡೇಟ್ ಫಿಕ್ಸ್ ಮಾಡಿ ಒಳ್ಳೆಯದು. ಎಲ್ಲರದು ಒಟ್ಟಿಗೆ ಆಗಲಿಲ್ಲವೆಂದರೆ ಪ್ರತಿಯೊಬ್ಬರು ತಮಗಾಗಿ ದಿನಾಂಕವನ್ನು ಫಿಕ್ಸ್ ಮಾಡಬಹುದಲ್ಲವೇ? ಮಾಡಬಹುದೇ? ಮಾಡಬಹುದೇ? ಮಾಡಬಹುದು ಎಂದರೆ ಕೈ ಎತ್ತಿ. ಅಂದಾಗ ಮಾಡಬಹುದು ಎಂದರೆ ಮಾಡಿದ್ದೀರಾ? ಡಬಲ್ ವಿದೇಶಿಯರು ದಿನಾಂಕವನ್ನು ಫಿಕ್ಸ್ ಮಾಡಿದ್ದೀರಾ? ಎದುರಿನಲ್ಲಿ ಇರುವವರು ಫಿಕ್ಸ್ ಮಾಡಿದ್ದೀರಾ? ಯಾರು ದಿನಾಂಕವನ್ನು ಫಿಕ್ಸ್ ಮಾಡಿದರೆ ಅದನ್ನು ಬಾಬ್ದಾದರವರಿಗೆ ಬರೆದು ಕೊಡಿ. ಬಾಬ್ದಾದರವರು ಸಹ ಮಕ್ಕಳಿಗೆ ಪೇಪರ್ ಪಾಸ್ ಆಗುವ ಸಾಹಸವಂತೂ ಕೊಡುತ್ತಾರಲ್ಲವೇ? ನಂತರ ವಾಹ ಮಕ್ಕಳೇ ವಾಹ ಎಂಬ ಹಾಡನ್ನು ಹೇಳುತ್ತಾರೆ. ಸಮಾರಂಭವನ್ನು ಆಚರಣೆ ಮಾಡುತ್ತೇವೆ. ಯಾರು ಸಂಕಲ್ಪ ಮಾಡಿದ್ದಾರೋ ಮತ್ತು ಅದರ ಅನುಸಾರವಾಗಿ ಪ್ರಾಕ್ಟಿಕಲ್ ಮಾಡಿದರೆ ಅವರ ಸಮಾರಂಭವನ್ನು ಆಚರಣೆ ಮಾಡುತ್ತೇವೆ. ಏಕೆಂದರೆ ಅಂತರವಂತೂ ಬರುತ್ತಿರುತ್ತದೆಯಲ್ಲವೇ? ಯಾವ ದಿನಾಂಕವನ್ನು ಫಿಕ್ಸ್ ಮಾಡಿದರೆ ಅದರಲ್ಲಿ ಮುಂದುವರಿಯಲು ಸಮೀಪಕ್ಕೆ ಬರುತ್ತಿರಲ್ಲವೇ? ಅದರಲ್ಲಿ ಅಂತರವಂತೂ ಶುರು ಆಗುತ್ತದೆ. ಯಾರು ದಿನಾಂಕದ ಅನುಸಾರವಾಗಿ ಸಂಪನ್ನರಾಗುತ್ತಾರೆ ಅವರ ಸಮಾರಂಭವನ್ನು ಬಾಬ್ದಾದರವರು ಮಾಡುತ್ತಾರೆ. ಒಳಗೆ ಯಾರು ಮಾಡುತ್ತಾರೆ ಅವರನ್ನು ನೋಡುವವರು ವೆರಿಫೈ ಅಂದರೆ ಪರಿಶೀಲನೆ ಮಾಡುತ್ತಾರೆ. ಏಕೆಂದರೆ ಸಂಪರ್ಕದಲ್ಲಂತೂ ಬರುತ್ತಿರಲ್ಲವೇ? ಸಂಸ್ಕಾರ ಯಾರ ಜೊತೆಯಾದರೂ ಹೊರ ಬರುತ್ತಿದೆಯಲ್ಲವೇ? ಏಕೆಂದರೆ ಪ್ರತಿಯೊಬ್ಬ ಮಗುವಿಗೆ ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಎಂಬ ಶುದ್ಧ ನಶೆ ಇರುವುದನ್ನು ಬಾಬ್ದಾದ ನೋಡಿದ್ದಾರೆ. ಮಾಸ್ಟರ್ ಅಂತೂ ಆಗಿದ್ದಿರಲ್ಲವೇ? ಸರ್ವಶಕ್ತಿವಂತ ಅಂದಮೇಲೆ ಸಂಕಲ್ಪವನ್ನು ಪೂರ್ಣ ಮಾಡುವುದು ಸಹ ಒಂದು ಶಕ್ತಿಯಾಗಿದೆ ಅಲ್ಲವೇ? ಒಳ್ಳೆಯದು. ಯಾರು ಇಂದು ಮೊದಲನೇ ಬಾರಿ ಬಂದಿದ್ದೀರಿ ಅವರದು ಎದ್ದು ನಿಲ್ಲಿ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಬಾಬ್ದಾದರವರು ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಮಧುಬನಕ್ಕೆ ಬರುವ ಶುಭಾಶಯಗಳು, ಶುಭಾಶಯಗಳು. ಬಾಬ್ದಾದರವರು ಟೂಲೇಟ್ ಬೋರ್ಡ್ ಹಾಕುವ ಮೊದಲೇ ತಲುಪಿಬಿಟ್ಟಿದ್ದೀರಿ ಎಂದು ತಿಳಿಯುತ್ತಾರೆ. ಅದರಿಂದ ಪೂರ್ತಿ ಪರಿವಾರ ಬಾಬ್ದಾದರವರದಂತೂ ಆಗಿದೆ. ಪೂರ್ತಿ ಪರಿವಾರಕ್ಕೆ ತಮ್ಮೆಲ್ಲರ ಮೇಲೆ ಇದೇ ಶುಭ ಆಸೆ ಇದೆ. ಸದಾ ಡಬಲ್ ಪುರುಷಾರ್ಥ ಮಾಡಿ ಕೊನೆಯಲ್ಲಿ ಬಂದರೂ ಸಹ ಫಸ್ಟ್ನಲ್ಲಿ ಹೋಗಬಹುದು. ಸಾಹಸ ಇದೆಯೇ? ಯಾರು ಈ ದಿನ ಬಂದಿದ್ದಾರೋ ಅವರಲ್ಲಿ ಸಾಹಸವಿದೆಯೇ? ಕೊನೆಯಲ್ಲಿ ಬಂದಿದ್ದರೂ ಫಾಸ್ಟಾಗಿ ಹೋಗಿ ಫಸ್ಟ್ನಲ್ಲಿ ಬಂದು ಬಿಡಿ. ಫಸ್ಟ್ ನಂಬರ್ನಲ್ಲಿ ಬಂದು ಬಿಡಿ. ಒಂದು ಫಸ್ಟ್ ಅಲ್ಲ, ಫಸ್ಟ್ ಕ್ಲಾಸ್ನಲ್ಲಿ ಫಸ್ಟ್ ಬಂದುಬಿಡಿ. ಆಗುತ್ತದೆಯೇ? ಯಾರು ನಾವು ಫಾಸ್ಟ್ ಹೋಗಿ ಫಸ್ಟ್ ಬರುತ್ತೇವೆ ಎಂದು ತಿಳಿದಿದ್ದಾರೋ ಅವರು ಕೈ ಎತ್ತಿ. ಒಳ್ಳೆಯದು. ಹಿಂದಿನವರು ಬರಲು ಸಾಧ್ಯ, ಆದರೆ ಕೈಯನ್ನು ಉದ್ದವಾಗಿ ಎತ್ತಿರಿ. ಒಳ್ಳೆಯದು. ಕಡಿಮೆ ಇದ್ದಾರೆ, ಆದರೂ ಸಹ ಪೂರ್ತಿ ಪರಿವಾರ ಮತ್ತು ಬಾಬ್ದಾದರವರು ತಮಗೆ ಸಹಯೋಗವನ್ನು ಕೊಟ್ಟು ಮುಂದುವರಿಸಲು ಬಯಸುತ್ತಾರೆ. ಅದರಿಂದ ಯಾವ ಸೇವಾ ಕೇಂದ್ರದಿಂದ ಬಂದಿದ್ದಾರೋ ಆ ಸೇವಾ ಕೇಂದ್ರದಲ್ಲಿ ತಮ್ಮ ವಾಯ್ದೆಯನ್ನು ಪದೇ ಪದೇ ನೆನಪು ಮಾಡಿಕೊಳ್ಳಬೇಕು. ಆಗುತ್ತದೆಯೇ? ಅಸಂಭವ ಇಲ್ಲ, ಸಂಭವ ಆಗುತ್ತದೆ. ಆದರೆ ಡಬಲ್ ಅಟೆನ್ಷನ್ ಬೇಕು. ಲಾಸ್ಟ್ನಲ್ಲಿ ಬಂದು ಫಾಸ್ಟಾಗಿ ಮುಂದೆ ಹೋಗಿ ತೋರಿಸಿದರೆ ಸೇವಾ ಕೇಂದ್ರದಲ್ಲಿ ತಮ್ಮ ತೀವ್ರ ಪುರುಷಾರ್ಥದ ದಿನವನ್ನು ಆಚರಣೆ ಮಾಡುತ್ತೇವೆ, ಕಾರ್ಯಕ್ರಮವನ್ನು ಮಾಡುತ್ತೇವೆ, ಬೇಗ ತಂದೆಯ ಸಮಾನ ಆಗಿಯೇ ತೋರಿಸುತ್ತೇವೆ ಎಂದು ಪ್ರತಿಯೊಬ್ಬರ ಹೃದಯದಲ್ಲಿ ಉಮಂಗವಂತೂ ಇದೆ. ಬಾಬ್ದಾದರವರು ಅಮೃತ ವೇಳೆ ಯಾವಾಗ ಮಕ್ಕಳು ತಂದೆಯ ಜೊತೆ ವಾರ್ತಾಲಾಪ ಮಾಡಿದಾಗ ಖುಷಿ ಪಡುತ್ತಾರೆ ಮತ್ತು ತಂದೆ ಪ್ರತಿಯೊಬ್ಬ ಮಕ್ಕಳಿಗೆ ಹಳಬರಾಗಿರಬಹುದು, ಹೊಸಬರೂ ಆಗಿರಬಹುದು, ಪ್ರತಿಯೊಬ್ಬರಿಗೆ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಾರೆ. ಒಂದು ಹೆಜ್ಜೆ ತಮ್ಮದೆಂದರೆ ಸಾವಿರಾರು ಹೆಜ್ಜೆ ತಂದೆಯ ಸಹಯೋಗದ್ದಾಗಿದೆ. ಏಕೆಂದರೆ ಈಗ ಸಮಯದ ಪರಿವರ್ತನೆ ತೀವ್ರಗತಿಯಲ್ಲಿ ಹೋಗುತ್ತಿದೆ. ಒಳ್ಳೆಯದು. ಸೇವೆಯ ಟರ್ನ್ ದೆಹಲಿ ಮತ್ತು ಆಗ್ರಾ ಝೋನ್ ಆಗಿದೆ. ದೆಹಲಿಯಲ್ಲಿ ಶುರುವಿನಿಂದ ಹೊಸದಾಗಿ ಸೇವೆಯನ್ನು ಮಾಡುತ್ತಾ ಬಂದಿರುವುದನ್ನು ಬಾಬ್ದಾದರವರು ಕೇಳಿದ್ದಾರೆ. ದೆಹಲಿಯವರು ಮಾಡಿದರು ಅಂದಾಗ ಈಗ ಸೇವೆಯ ಯಾವುದಾದರೂ ಹೊಸ ಸಂಶೋಧನೆ
ಕಂಡುಹಿಡಿಯಿರಿ. ಭಾಷಣ ನಡೆಯುತ್ತಿದೆ, ಕಾರ್ಯಕ್ರಮ ನಡೆಯುತ್ತಿದೆ, ಅದು ಸಹ ಒಳ್ಳೆಯದು. ಏಕೆಂದರೆ ಅದರಿಂದ ವೃದ್ಧಿ ಆಗುತ್ತದೆ ಮತ್ತು ಸಂಬಂಧದಲ್ಲಿ ಬರುತ್ತಾರೆ. ಯಾವುದು ಈಗ ನಡೆಯುತ್ತಿದೆ ಅದು ಸಹ ಒಳ್ಳೆಯದೇ, ಆದರೆ ಈ ಕಾರ್ಯಕ್ರಮಗಳು ಬಹಳ ಸಮಯ ನಡೆದಿದೆ. ಈಗ ಯಾವುದಾದರೂ ಹೊಸ ಮಾತನ್ನು ತೆಗೆಯಿರಿ. ಯಾವುದು ಸೇವೆ ಮಾಡುವವರಿಗೆ ಅದರಿಂದ ಹೊಸ ಉಮಂಗ ಉತ್ಸಾಹ ಬರಬೇಕು. ಮಾಡುತ್ತೀರಲ್ಲವೇ, ಒಳ್ಳೆಯದು. ಎಲ್ಲರೂ ಉತ್ಸಾಹದಲ್ಲಿ ಬಂದು ಎಲ್ಲರನ್ನೂ ಅದರಲ್ಲಿ ಬ್ಯುಸಿ ಮಾಡಿ. ದೊಡ್ಡ ಕಾರ್ಯಕ್ರಮ ಯಾವುದು ಆಗುತ್ತದೆ ಅದರಲ್ಲಿ ಭಾಷಣ ಮಾಡುವವರು ಬ್ಯುಸಿಯಾಗಿರುತ್ತಾರೆ, ಆದರೆ ಬೇರೆಯವರು ಕೇವಲ ಜೊತೆ ಕೊಡುತ್ತಾರೆ. ಅದು ಸಹ ಖಂಡಿತ ಆಗಬೇಕು. ಆದರೆ ಯಾವುದಾದರೂ ಅಂತಹ ಕಾರ್ಯವನ್ನು ಮಾಡಿ ಯಾವುದರಿಂದ ಪ್ರತಿಯೊಬ್ಬ ಕ್ವಾಲಿಟಿಯವರು ಸ್ವಯಂ ಮಾಡಿ ಬ್ಯುಸಿಯಾಗಿರಲಿ. ಏಕೆಂದರೆ ದೆಹಲಿಯೇ ರಾಜಧಾನಿ ಆಗಬೇಕು ಅಂದಾಗ ದೆಹಲಿಯವರು ಯಾವುದಾದರೂ ಇನ್ವೆನ್ಷನ್ ಮಾಡಬೇಕು. ಸರಿಯೇ ಎಲ್ಲರೂ ಮಾಡುತ್ತೀರಾ? ಕೈ ಎತ್ತಿ. ಒಳ್ಳೆಯದು. ಯಾರಾದರೂ ಮಾಡಬಹುದು, ಹೊಸಬರೂ ಸಹ ಮಾಡಬಹುದು. ಒಂದು ವೇಳೆ ಬೇರೆ ಯಾರಿಗಾದರೂ ಯಾವುದೇ ಸಂಕಲ್ಪ ಬಂದರೆ ಅದು ಸಹ ಇಲ್ಲಿ ಹೆಡ್ ಆಫೀಸ್ನಲ್ಲಿ ಮಧುಬನಕ್ಕೆ ಆಫೀಸ್ಗೆ ಬರೆಯಬಹುದು. ಎಲ್ಲರಿಗೆ ಅವಕಾಶವಿದೆ. ಒಳ್ಳೆಯದು. ದೆಹಲಿಯವರು ಪುರುಷಾರ್ಥದಲ್ಲೂ ಸಹ ನಂಬರ್ 1 ತೆಗೆದುಕೊಳ್ಳಲಿ. ಬಾಬ್ದಾದರವರು ಬಹಳ ಸಮಯದಿಂದ ಯಾವುದೇ ಸೇವಾ ಕೇಂದ್ರ ದೇಶದ್ದಾಗಿರಲಿ ವಿದೇಶದ್ದಾಗಿರಲಿ ಅದರ ಸಂಬಂಧದ ಸೇವಾ ಕೇಂದ್ರ 6 ತಿಂಗಳು ನಿರ್ವಿಘ್ನ, ಯಾವುದೇ ವಿಘ್ನ ಬರದೆ ನಿರ್ವಿಘ್ನ ಆಗಿರಬೇಕೆಂದು ಹೇಳಿದ್ದಾರೆ. ಒಂದು ವೇಳೆ ನಂಬರ್ 1 ಆದರೆ ನಿರ್ವಿಘ್ನ ಭವದ ದಿನವನ್ನು ಆಚರಣೆ ಮಾಡುತ್ತೇವೆ. ಈಗ 6 ತಿಂಗಳು ಎಲ್ಲಿದೆ? 6 ತಿಂಗಳ ಅಭ್ಯಾಸ ಇದ್ದರೆ ಮುಂದೇನೂ ಸಹ ಅಭ್ಯಾಸ ಆಗಿಬಿಡುತ್ತದೆ. ಆದರೆ ಬಹುಮಾನವನ್ನು ಪಡೆದುಕೊಳ್ಳಲಿ 6 ತಿಂಗಳ ಸಮಯವನ್ನು ಕೊಡುತ್ತೇವೆ. ದೆಹಲಿಯವರು ಯಾವ ನಂಬರ್ ತೆಗೆದುಕೊಳ್ಳುತ್ತೀರಿ? ಮೊದಲನೇ ನಂಬರ್ ತೆಗೆದುಕೊಳ್ಳುತ್ತೀರಾ? ಬಾಬ್ದಾದರವರಿಗೆ ಖುಷಿ ಇದೆ, ಇಡೀ ಪರಿವಾರಕ್ಕೂ ಖುಷಿ ಇದೆ. ಸಂತುಷ್ಟತೆ ನುಡಿ ನಡೆ ಇರುವವರಾಗಿದ್ದರೆ ಸೇವೆಯಲ್ಲೇ ಆಗಿರಲಿ. ಯಾವ ನಿಯಮಗಳಿದೆ ಆ ನಿಯಮಗಳಲ್ಲೇ ಆಗಿರಲಿ. ಬಾಬ್ದಾದರವರು ಹೇಳಿದ್ದಾರೆ. ಆದರೆ ಇದುವರೆಗೆ ಹೆಸರು ಬರದೇ ಇರುವುದನ್ನು ನೋಡಿದ್ದಾರೆ. ಜೋನ್ ಇಲ್ಲವಾ ಎಂದರೆ ಯಾವುದೆಲ್ಲ ದೊಡ್ಡ ಸೇವಾ ಕೇಂದ್ರ ಇದೆ ಅದರ ಸಂಬಂಧದ ಸೇವಾ ಕೇಂದ್ರ ಇಷ್ಟಾದರೂ ಮಾಡಿದರೆ ಬಾಬ್ದಾದರವರು ನೋಡುತ್ತೇವೆ. ಈಗ ಬೇಗ ಹೆಜ್ಜೆ ಮುಂದುವರಿಸಬೇಕು. ಏಕೆ? ಅಚಾನಕ್ ಏನಾದರೂ ಆಗಬಹುದು. ದಿನಾಂಕವನ್ನು ಹೇಳುವುದಿಲ್ಲ. ಒಳ್ಳೆಯದು. ಆಗ್ರಾ ಸಬ್ಜೋನ್. ಆಗ್ರಾದವರು ಯಾವುದಾದರೂ ಅಂತಹ ಸೇವೆ ಅಥವಾ ಕಾರ್ಯವನ್ನು ಮಾಡಬೇಕು. ಯಾವುದರಿಂದ ಹೇಗೆ ಸರ್ಕಾರದ ದೃಷ್ಟಿಯಲ್ಲಿ ಆಗ್ರಾ ಪ್ರಸಿದ್ಧ ಆಗಿದೆ, ಅದೇ ರೀತಿ ಆಗ್ರಾದವರು ಯಾವುದಾದರೂ ಈ ರೀತಿ ಸೇವೆಯನ್ನು ಹುಡುಕಿ ಯಾವುದು ಆಲ್ಮೈಟಿ ಸರ್ಕಾರದಲ್ಲೂ ಪ್ರಸಿದ್ಧ ಆಗಲಿ. ಹೇಗೆ ಆಗ್ರಾದಲ್ಲಿ ತಾಜ್ ಇದೆ ಆ ರೀತಿ ಏನಾದರೂ ಮಾಡಿ. ಆಸೆ ಇದೆಯೇ? ಆಸೆ ಇದೆ. ಅದಕ್ಕಾಗಿ ಶುಭಾಶಯಗಳು. ಏನು ಮಾಡುತ್ತೀರಿ ಮತ್ತು ಎಷ್ಟು ಸಮಯದಲ್ಲಿ ಮಾಡುತ್ತೀರಿ ಅಂದರೆ ಮೇಳ ಮಾಡುತ್ತೇವೆ, ಮೆಗಾ ಪ್ರೋಗ್ರಾಮ್ ಮಾಡುತ್ತೇವೆ. ಮೆಗಾ ಕಾರ್ಯಕ್ರಮಗಳಂತೂ ಎಲ್ಲರೂ ಮಾಡುತ್ತಿದ್ದಾರೆ. ಆದರೆ ಯಾವುದಾದರೂ ಹೊಸದಾಗಿ ಕಂಡುಹಿಡಿಯಿರಿ. ಯಾವ ಜೋನ್ ಮಾಡದೇ ಇರುವುದು. ಏಕೆಂದರೆ ಆಗ್ರಾ ಎಲ್ಲರೂ ನೋಡುವ ಸ್ಥಾನವಾಗಿದೆ. ಹೇಗೆ ಈಗಿನ ಸಮಯದಲ್ಲಿ ಸರ್ಕಾರದ ತಾಜ್ ಆಗ್ರಾದಲ್ಲಿ ಇದೆಯಲ್ಲವೇ? ಒಂದು ವೇಳೆ ಪ್ರಚಾರ ಆದರೆ ಅದರಲ್ಲಿ ಆಗ್ರಾ ಪ್ರಸಿದ್ಧ ಆಗಿದೆ ಅಲ್ಲವೇ? ಈ ರೀತಿ ಯಾವುದಾದರೂ ಕಾರ್ಯವನ್ನು ಮಾಡಿ ಯೋಚನೆ ಮಾಡಬೇಕು. ಅಮೃತ ವೇಳೆ ಕುಳಿತುಕೊಂಡು ಯೋಚನೆ ಮಾಡಿದರೆ ಯಾವುದಾದರೂ ಟಚಿಂಗ್ ಬಂದು ಬಿಡುತ್ತದೆ. ಸರಿಯೇ? ಟೀಚರ್ಸ್ ಕೈ ಎತ್ತಿ. ಬಹಳ ಇದ್ದೀರಿ ಅಂದಾಗ ಕಮಾಲ್ ಮಾಡಬೇಕು. ಬಾಬ್ದಾದರವರು ಮಕ್ಕಳಿಗೆ ಇದನ್ನೇ ಹೇಳುತ್ತಾರೆ. ಈಗ ಯಾವುದಾದರೂ ನವೀನತೆಯನ್ನು ಮಾಡಿ. ಯಾವುದು ನಡೆಯುತ್ತಿದೆ ಸಮಯ ಅನುಸಾರವಾಗಿ ಅದು ನವೀನತೆ ಆಗಿದೆ. ಆದರೆ ಈಗ ಇನ್ನೂ ನವೀನತೆಯನ್ನು ಕಂಡುಹಿಡಿಯಿರಿ. ಯಾವುದಾದರೂ ಜೋನ್ ಮಾಡಲಿ, ಆದರೆ ಹೊಸದಾಗಿ ಮಾಡಿ. ಬಾಬ್ದಾದರವರಿಗೆ ಪ್ರತಿಯೊಬ್ಬ ಮಕ್ಕಳು ಪ್ರಿಯವೂ ಆಗಿದ್ದಾರೆ ಮತ್ತು ಬಾಬ್ದಾದರವರಿಗೆ ಪ್ರತಿಯೊಬ್ಬ ಮಕ್ಕಳ ವಿಶೇಷತೆ ಗೊತ್ತಿದೆ. ಪ್ರತಿಯೊಬ್ಬರ ವಿಶೇಷತೆ ಖಂಡಿತ ಇದ್ದೇ ಇರುತ್ತದೆ. ಆದರೆ ಕೆಲವರು ಕಾರ್ಯದಲ್ಲೇ ಉಪಯೋಗಿಸುತ್ತಾರೆ, ಕೆಲವರು ಬಚ್ಚಿಟ್ಟುಕೊಳ್ಳುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಪ್ರತಿಯೊಬ್ಬ ಮಕ್ಕಳು ತಂದೆಗೆ ಪ್ರಿಯವಾಗಿದ್ದಾರೆ, ಅಗಲಿ ಹೋಗಿ ಸಿಕ್ಕಿರುವವರಾಗಿದ್ದಾರೆ ಮತ್ತು ತಂದೆ ಇದನ್ನೇ ಬಯಸುತ್ತಾರೆ. ಹಾರುತ್ತೀರಿ ಮತ್ತು ಹಾರಿಸುತ್ತೀರಿ.
ಎಲ್ಲ ಕಡೆ ಮಕ್ಕಳು ತಂದೆ ಹೃದಯದ ಪ್ರೀತಿ ಪಾತ್ರರಾಗಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ತಾವು ತೀವ್ರ ಪುರುಷಾರ್ಥ ಮಾಡಿ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕೆಂದು ಇದೇ ಲಕ್ಷ್ಯವನ್ನು ಪದೇ ಪದೇ ಸ್ಮೃತಿಯಲ್ಲಿ ತೆಗೆದುಕೊಂಡು ಬರುತ್ತಾರೆ ಮತ್ತು ತರಬೇಕು. ಯಾವುದರಿಂದ ಎಲ್ಲರ ಹೃದಯ ನನ್ನ ಬಾಬಾ ಬಂದಿದ್ದಾರೆ ಎಂದು ಹೇಳಬೇಕು. ಇಂತಹ ಉಮಂಗ ಉತ್ಸಾಹದ ಸಂಕಲ್ಪ ಬಾಬ್ದಾದಾರವರ ಬಳಿ ತಲುಪುತ್ತಿದೆ. ಈ ಉಮಂಗ ಉತ್ಸಾಹ ಮೆಜಾರಿಟಿಯವರ ಹೃದಯದಲ್ಲಿ ಬಂದಿದೆ. ಬಾಬ್ದಾದಾರವರ ಇದೇ ಆಸೆ ಇದೆ. ಈಗ ಬೇಗ ಬೇಗ ಎಲ್ಲರಿಗೆ ಸಂದೇಶವನ್ನು ತಲುಪಿಸಬೇಕು. ಯಾರೂ ವಂಚಿತರಾಗಬಾರದು. ಯಾವುದಾದರೂ ಆಸ್ತಿಯನ್ನು ತೆಗೆದುಕೊಳ್ಳಲಿ, ಜೀವನ್ಮುಕ್ತಿಯ ಆಸ್ತಿ, ಇಲ್ಲವೆಂದರೂ ಪ್ರೀತಿಯಿಂದ ಮುಕ್ತಿಯ ಆಸ್ತಿಯನ್ನಂತೂ ತೆಗೆದುಕೊಳ್ಳಲಿ. ಏಕೆಂದರೆ ತಂದೆ ಎಲ್ಲರಿಗೂ ಆಸ್ತಿಯನ್ನು ಕೊಡಬೇಕು. ಎಷ್ಟು ಜನರಿಗೆ ಆಸ್ತಿಯನ್ನು ಕೊಡಿಸುತ್ತೀರೋ ಅಷ್ಟೇ ತಮ್ಮ ರಾಜ್ಯದಲ್ಲಿ ರಾಜ್ಯಾಧಿಕಾರ ಆಗುವ ಆಸ್ತಿ ಸಿಗುತ್ತದೆ. ಎಲ್ಲ ಕಡೆಯ ಪ್ರತಿಯೊಬ್ಬ ಮಕ್ಕಳಿಗೆ ಬಾಬ್ದಾದಾರವರ ಬಹಳ ಬಹಳ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಸ್ವೀಕಾರ ಆಗಲಿ. ಒಳ್ಳೆಯದು. ವರದಾನ: ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ಹೇಗೆ ಸ್ಥೂಲ ಅಗ್ನಿಯು ದೂರದಿಂದಲೇ ತನ್ನ ಅನುಭವ ಮಾಡಿಸುತ್ತದೆಯೋ ಹಾಗೆ ತಮ್ಮ ತಪಸ್ಸು ಹಾಗೂ ತ್ಯಾಗದ ಹೊಳಪು ದೂರದಿಂದಲೇ ಸರ್ವರನ್ನು ಆಕರ್ಷಿಸಲಿ. ಸೇವಾಧಾರಿ ಆಗುವುದರ ಜೊತೆಗೆ ತ್ಯಾಗಿ ತಪಸ್ವಿ ಮೂರ್ತಿಯಾದಾಗ ಸೇವೆಯ ಪ್ರತ್ಯಕ್ಷ ಫಲವು ಕಂಡುಬರುತ್ತದೆ. ತ್ಯಾಗಿ ಎಂದರೆ ಯಾವುದೇ ಹಳೆಯ ಸಂಕಲ್ಪ ಅಥವಾ ಸಂಸ್ಕಾರವು ಕಾಣಿಸದೇ ಇರುವುದು. ತಪಸ್ವಿ ಅರ್ಥಾತ್ ಬುದ್ಧಿಯ ಸ್ಮೃತಿ ಅಥವಾ ದೃಷ್ಟಿಯಿಂದ ಆತ್ಮಿಕ ಸ್ವರೂಪದವಲ್ಲದೆ ಮತ್ತೇನು ಕಾಣಿಸದೇ ಇರುವುದು. ಸಂಕಲ್ಪವೇನು ಉತ್ಪನ್ನವಾಗುತ್ತದೆಯೋ ಅದರಲ್ಲಿ ಪ್ರತಿಯೊಂದು ಆತ್ಮನ ಕಲ್ಯಾಣವು ಸಮಾವೇಶವಾಗಿದ್ದರೆ ಹೇಳಲಾಗುತ್ತದೆ ಸರ್ವರ ಕಲ್ಯಾಣಕಾರಿ. ಸ್ಲೋಗನ್: ದೇಹಭಾನದಿಂದ ದೂರವಾಗುವುದಕ್ಕಾಗಿ ಚಿತ್ರ ಅಂದರೆ ದೇಹವನ್ನು ನೋಡದೆ ಚೇತನ ಅಂದರೆ ಸತ್ಯ ಸ್ವರೂಪ ಹಾಗೂ ಚರಿತ್ರೆಯನ್ನು ನೋಡಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ನೀವೆಲ್ಲರೂ ಮಾಸ್ಟರ್ ವಿಶ್ವ ನಿರ್ಮಾತ ಆಗಿದ್ದರೆ ಈ ಸ್ಮೃತಿಯಿಂದ ನಿರ್ಮಾಣತೆಯ ಗುಣ ಸಹಜವಾಗಿ ಬರುತ್ತದೆ ಮತ್ತು ಎಲ್ಲಿ ನಿರ್ಮಾಣತೆಯ ಅರ್ಥಾತ್ ಸರಳತೆ ಸ್ವಾಭಾವಿಕ ರೂಪದಲ್ಲಿ ಇರುತ್ತಾರೆ ಅಲ್ಲಿ ಅನ್ಯ ಗುಣಗಳು ಸ್ವತಃವಾಗಿ ಬಂದು ಬಿಡುತ್ತದೆ. ಸದಾ ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ ನಂತರ ಪ್ರತಿ ಸಂಕಲ್ಪ ಅಥವಾ ಕರ್ಮ ಮಾಡಿರಿ. ನಂತರ ಏನೆಲ್ಲ ಚಿಕ್ಕ ಚಿಕ್ಕ ಮಾತುಗಳು ಎದುರಿಸಲು ಬರುತ್ತವೆ ಅವು ಈ ತರಹ ಅನುಭವವಾಗುತ್ತದೆ. ಹೇಗೆ ವೃದ್ಧರ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳು ಬಾಲ್ಯತನದ ಆಟವಾಡುತ್ತಾರೆ, ಅವರಿಗೆ ಅದರ ಯಾವುದೇ ಪ್ರಭಾವವಾಗುವುದಿಲ್ಲ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.